ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ನರೇಂದ್ರ ಬಾಬು ಮಾತನಾಡಿ, ಲೆಟರ್ ಬೇಸಿಸ್ ಮೇಲೆ ನಾವು ಈ ಜಿಲ್ಲೆಯಲ್ಲಿರುವಂತಹ ಎಲ್ಲ ಬ್ಯಾಂಕ್ನವರಿಗೂ ಹೇಳಿದ್ದೇವೆ. ಕೆಲವೊಂದು ಜನ 2008, 2009 ಮತ್ತು 2015ರಲ್ಲಿ ತೆಗೆದುಕೊಂಡಿರುವಂತಹ ಸಾಲಗಳು, ಇವು ಸಾರ್ವಜನಿಕ ಹಣವನ್ನು ಈ ವರ್ಷ ಬರ ಬಂದಿದೆ ಆಯಿತು. ಆದರೆ 2015ರಿಂದ 2023ರವರೆಗೆ ಏನು ಬ್ಯಾಂಕ್ ಕಡೆ ತಿರುಗಿ ನೋಡದ ಜನಗಳಿದ್ದಾರಲ್ಲ, ಅವರ ಪರಿಸ್ಥಿತಿ ನೋಡಬೇಕು. ಆದರೆ ನಾವು ಜಿಲ್ಲಾಧಿಕಾರಿಗಳು ಹೇಳಿದಂತೆ ನಾವು ಎಲ್ಲರಿಗೂ ತಿಳಿಸಿಕೊಟ್ಟಿದ್ದೇವೆ. ಈ ಹಣವನ್ನು ಯಾರಿಗೂ ಒತ್ತಾಯವಾಗಿ ಹಿಂಪಡೆಯಬೇಡಿ ಎಂದಿದ್ದೇವೆ ಎಂದರು. ಒಂದು ಲೆಟರ್ ಇಶ್ಯೂ ಮಾಡಿದ್ರು. ಆ ಲೆಟರ್ ಬೇಸಿಸ್ ಮೇಲೆ ನಾವು ಎಲ್ಲರಿಗೂ ಈ ಜಿಲ್ಲೆನಲ್ಲಿರುವಂಥ ಎಲ್ಲ ಬ್ಯಾಂಕ್ನವ್ರಿಗೂ ಹೇಳಿದ್ದೀವಿ. ಕೆಲವೊಂದು ಜನ ಏನು ಮಾಡಿದ್ದಾರೆ, 2008, 2009ರಲ್ಲಿ ತೆಗೆದುಕೊಂಡಿರುವಂತಹ ಸಾಲಗಳು, ಇದು ಪಬ್ಲಿಕ್ ಮನಿ. 2008, 2009ರಲ್ಲಿ ತೆಗೆದುಕೊಂಡಿರುವಂತಹ ಸಾಲಗಳಾಗ್ಬೋದು, 2015ರಲ್ಲಿ ತೆಗೆದುಕೊಂಡು. ಈ ವರ್ಷ ಸರ್ ಬರಗಾಲ ಬಂದಿದೆ, ಓಕೆ. 2015ರಿಂದ ಹಿಡಿದು 2023ವರೆಗೂ ಏನು ಬ್ಯಾಂಕ್ ಕಡೆನೇ ತಿರುಗಿ ನೋಡಿಲ್ದಲ್ಲಿರುವಂತಹ ಜನಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಸಿಚುವೇಶನ್ ನೋಡ್ಕೊಂಡು ಇದು ಮಾಡಬೇಕು. ಬಟ್ ನಮ್ಮ ಕಡೆಯಿಂದ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ನಾವೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಈ ಒಂದು ಹಣನ ಅಲ್ಲಿಗೆ ಅಪೋರ್ಷನ್ ಮಾಡ್ಕೊಳೋದಾಗ್ಲಿ, ರಿಕವರಿ ಮಾಡ್ಕೊಳೋದಾಗ್ಲಿ, ಫೋರ್ಸ್ಫುಲಿ ಯಾರನ್ನೂ ರಿಕವರಿ ಮಾಡಬೇಡಿ ಅಂತ. ಕೆಲವೊಂದು ಇನ್ಸಿಡೆಂಟ್ಸ್ ನನ್ನ ಗಮನಕ್ಕೆ ಬಂತು. ಅವರೇ ಬಂದು, ಸರ್ ಇದನ್ನ ಬಡ್ಡಿಗೆ ಅಂತ ಅಂದ್ಕೊಂಡು ನಾನು ಅಸಲು ತೆಗೆದುಕೊಂಡು ಬರ್ತೀನಿ, ರಿನ್ಯೂ ಮಾಡಿಕೊಡಿ, ನನಗೆ 4% ಬಡ್ಡಿ, 3 ಲಕ್ಷದವರೆಗೂ ಏನು 4% ಬಡ್ಡಿ ಇದೆ, ಈಗ ಹೋದ ವರ್ಷ ನಾನು ಕಟ್ಲಿಕ್ಕೆ ಆಗಲಿಲ್ಲ, ಕಾರಣ ನನಗೆ ಬೆಳೆ ನಾಶ ಆಗಿದೆ. ಸೊ ಇದನ್ನ ನಾನು ಬೇರೆ ಹೆಂಗೋ ಮಾಡಿ ಈ ವರ್ಷ ನಾನು ಬಿತ್ತನೆ ಎಲ್ಲ ಮಾಡ್ಕೊತೀನಿ, ನನಗೆ ಇದನ್ನ ಬಡ್ಡಿ ರೂಪದಲ್ಲಿ ತೆಗೆದುಕೊಂಡು ಅಸಲು ತೆಗೆದುಕೊಂಡು ಬರ್ತೀನಿ, ರಿನ್ಯೂ ಮಾಡಿಕೊಡಿ, ನಂಗೆ 4% ಬಡ್ಡಿ ದರದಲ್ಲಿ ಕೊಡಿ. ಯಾಕೆಂದರೆ ಒಂದು ವರ್ಷ ಡ್ಯೂ ಆಯಿತು ಅಂದರೆ ಅದು 4% ಸರ್ಕಾರದಿಂದ ಏನು ನಮಗೆ ಶೂಟ್ ಬರ್ತದೆ, ಅದು ನಿಲ್ಲುತ್ತೆ. ಅದನ್ನ ಅವಾಯ್ಡ್ ಮಾಡ್ಲಿಕ್ಕೋಸ್ಕರ ಕೆಲವೊಬ್ರು ಬಂದು ರಿಕ್ವೆಸ್ಟ್ ಮಾಡಿರೋದು ಕೂಡ ಉಂಟು. ಅದು ಪ್ರತಿಯೊಬ್ಬರ ವಿವೇಚನೆಗೆ ಬಿಟ್ಟಿದ್ದು, ಯಾವ ರೀತಿ ಮಾಡ್ಕೊತಾರೆ. ಅಲ್ಲ, ಆ ರೀತಿ ಯೂಶಲಿ ಯಾವ ಬ್ಯಾಂಕ್ನಲ್ಲೂ ಆಗೋದಿಲ್ಲ. ತಮಗೆ ಗೊತ್ತೋ ಇಲ್ಲ, ಎಲ್ಲ ಬ್ಯಾಂಕ್ ಬ್ರಾಂಚ್ನಲ್ಲೂ CCTV ಇರುತ್ತೆ. ಆ ರೀತಿ ತಾವ್ಯಾವ್ದಾದ್ರು ನಮ್ಮ ಗಮನಕ್ಕೆ ತಂದ್ರೆ ನಾವು ಬ್ರಾಂಚ್ CCTV ಚೆಕ್ ಮಾಡಿ ಆ ರೀತಿ ಏನಾದರೂ ಮಿಸ್ಬಿಹೇವ್ ಮಾಡಿದ್ರೆ ನಾವು ಅವರ ಉನ್ನತ ಅಧಿಕಾರಿಗಳಿಗೆ ತಿಳಿಸ್ಕೊಟ್ಟು ಅವ್ರ ಮೇಲೆ ಆಕ್ಷನ್ ಕೂಡ ಆಗುತ್ತೆ. ಹಿಂದೆ ಇತ್ತೇನೋ ಏನು CCTV ಇರಲಿಲ್ಲ, ಅವ್ನು ಎಷ್ಟೊತ್ತು ಲಾಗಿನ್ ಆಗಿದ್ದಾನೆ ಏನೂ ಇಲ್ಲ. ನಮ್ಮ ಸಿಸ್ಟಮ್ಸ್ 2 ನಿಮಿಷ ನಾವು ಬಿಟ್ಟು ಅಂದರೆ ಲಾಗ್ ಆಫ್ ಆಗುತ್ತೆ, ಹೆಡ್ ಆಫೀಸ್ನವ್ರು ಗೊತ್ತಾಗುತ್ತೆ ಈತ ಸಿಸ್ಟಮ್ ಮುಂದೆ ಇಲ್ಲ ಅಂತ ಹೇಳಿ. ಆ ರೀತಿ ಆಗೋದಿಲ್ಲ. ಸೊ ಯಾವ್ದಾದ್ರು ಆ ರೀತಿ ಘಟನೆ ಇದ್ರೆ ನೀವು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ. ಇಲ್ಲ, ಆ ರೀತಿ ಯೂಶಲಿ ಆಗೋದಿಲ್ಲ. ಯಾಕಂದ್ರೆ ನಮ್ದೆಲ್ಲ ಸರ್ವಿಸ್ ಸೆಕ್ಟರ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲ. ತಡಿಯಪ್ಪ ನನ್ನ ಪ್ರೊಡಕ್ಷನ್ ಮುಗೀತು ಹೋಗೋಣ ಅನ್ನೋದಕ್ಕೆ ಸರ್ವಿಸ್ ಸೆಕ್ಟರ್ ಬ್ಯಾಂಕಿಂಗು. ಸೊ ಆ ರೀತಿ ಯೂಶಲಿ ಆಗೋದಿಲ್ಲ. ಈಗೆಲ್ಲರಿಗೂ ನಮ್ಮದೇ ಆದಂತಹ ಒಂದು ಡಿಫೈನ್ಡ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನ ಡಿವಿಯೇಟ್ ಮಾಡಿದ್ದೀರಿ ಅಂದರೆ ತಮಗೆ ಗೊತ್ತಿದೆ ಯಾವ ರೀತಿ ಪನಿಷ್ಮೆಂಟ್ಸ್ ಕೂಡ ಆಗುತ್ತೆ ಅಂತ. ಸೊ ಅದರಿಂದಾಗಿ ಆ ರೀತಿ ಯಾವುದಾದ್ರೂ ಇನ್ಸಿಡೆಂಟ್ ತಮ್ಮ ಗಮನಕ್ಕಿದೆ ತಾವು ತೆಗೆದುಕೊಂಡು ಬನ್ನಿ, ನಾವು ಸೂಕ್ತ ಕ್ರಮ ಜರುಗಿಸೋದಕ್ಕೆ ಅವರ ಉನ್ನತ ಅಧಿಕಾರಿಗಳನ್ನು ಮಾತನಾಡಿ ಸೂಕ್ತ ಕ್ರಮ ಜರುಗಿಸ್ಕೊಳ್ತೀವಿ. ಸೊ ತಮಗೆ ಸರ್ಕ್ಯುಲೇಷನ್ಗೆ ಇರೋದನ್ನ ನಾನು ಆಗಲೇ ಹೇಳಿದೆ. ಕಾಯಿನ್ಸ್ ಇನ್ ಸರ್ಕ್ಯುಲೇಷನ್ ವೀಕ್ ಎಂಡೆಡ್ May 2024, May 17, 2024. ಈಗ ಜಸ್ಟ್ ಅದನ್ನೇ ಪ್ರಿಂಟ್ ಹಾಕ್ಲಿಕ್ಕೆ ಅಂತ ಕಳಿಸಿದೆ. ಇದರಲ್ಲಿ ಸ್ಮಾಲ್ ಕಾಯಿನ್ಸು ಅಂದರೆ 50 ಪೈಸೆ ಸ್ಮಾಲ್ ಕಾಯಿನ್ಸ್ ಅಂದರೆ 25 ಪೈಸೆ ನಡೆಯೋದಿಲ್ಲ, ತಮಗೆ ಗೊತ್ತಿದೆ, ಅದನ್ನ ಲೀಗಲ್ ಟೆಂಡರ್ ಅಲ್ಲ. ಆದರೆ 50 ಪೈಸೆ, 1 ರೂಪಾಯಿ, 2 ರೂಪಾಯಿ, 5, 10 ಮತ್ತು 20 ಇದಿಷ್ಟು ಚಲಾವಣೆಯಲ್ಲಿ ಇದೆ ಅಂತ ಹೇಳಿ May 17ನೇ ತಾರೀಕು 13 ದಿನದ ಹಿಂದೆ ಕೊಟ್ಟಿರುವಂತಹ ಒಂದು RBIದು ವೆಬ್ಸೈಟಲ್ಲಿ ಕೂಡ ಇದು ಅವೈಲಬಿಲಿಟಿ ಇದೆ, ತಾವೆಲ್ಲ ನೋಡ್ಬೋದು. ಸೊ ದಯವಿಟ್ಟು ಗ್ರಾಹಕರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ, ಎಸ್ಪೆಷಲಿ ಈ ಬಿಜಾಪುರದ ಒಂದು ಜಿಲ್ಲೆಯಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳೋದು, ದಯವಿಟ್ಟು 10 ರೂಪಾಯಿ ಕಾಯಿನ್ಗಳನ್ನು, 20 ರೂಪಾಯಿ ಕಾಯಿನ್ಗಳನ್ನು, 5 ರೂಪಾಯಿ ಕಾಯಿನ್ ಯಾವ ರೀತಿ ನಮ್ಗೆ ನೀರು ಹಾಕ್ಲಿಕ್ಕೆ ಬೇಕು ಅಂತ ಹೇಳ್ತೀರೋ ಅದೇ ರೀತಿ ಚಿಲ್ಲರ್ ಕೊಡ್ಲಿಕ್ಕೆ ಬೇಕು ಅಂತ ಹೇಳಿ ಇದನ್ನ ಉಪಯೋಗ ತರಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಅವ್ರನ್ನ ಕೇಳ್ಕೊಂತೀನಿ. ಸರ್, ನಮ್ಮಲ್ಲಿ ಏನು FLCಗಳು ಅಂದರೆ ಫೈನಾನ್ಷಿಯಲ್ ಆರ್ಥಿಕ ಸಾಕ್ಷರತಾ ಒಂದು ಮಾಡ್ತೀವಿ. ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲರ್ಸ್ ಅಂತ ಇದ್ದಾರೆ, ಮತ್ತೆ RBI ಕಡೆಯಿಂದ CFLs, ಸೆಂಟರ್ ಫಾರ್ ಫೈನಾನ್ಷಿಯಲ್ ಲಿಟ್ರಸಿ ಅಂತ ಇದ್ದಾರೆ. ಅವ್ರ ಮನೆಗೆ ಕೂಡ ಹೋಗಿ ಬ್ಯಾಂಕಿನ ಒಂದು ವಿವಿಧ ಸ್ಕೀಮ್ಗಳ ಬಗ್ಗೆ ಹೇಳ್ತಾರೆ. ಅವರು ಕೂಡ ಇದನ್ನ ತಿಳಿಸ್ಕೊಟ್ಟಿದ್ದಾರೆ.
ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಅಥವಾ ಯಾವುದೇ ಒಂದು ಕ್ಯಾಂಪ್ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ರು ತಾವು ನೋಡ್ಬೋದು ಬ್ಯಾನರ್ ಹಾಕಿರ್ತೀನಿ ₹10 ಕಾಯಿನ್ ಈಸ್ ಎ ಲೀಗಲ್ ಟೆಂಡರ್ ಅಂತ ಹೇಳಿ. ಒಂದು ಬ್ಯಾನರು ಕಾಯಿನ್ 8ರಿಂದ 10 ಥರದ ಕಾಯಿನ್. ಅದು ಕೂಡ ಮುಖ್ಯವಾಗಿ ನಾನು ಅದೊಂದು ತಮಗೆಲ್ಲ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಕಾಯಿನ್ಸ್ನಲ್ಲಿ ಬೇರೆ ಬೇರೆ ರೀತಿ ಕಾಯಿನ್ಸ್ ಬರ್ತದೆ. ಈಗ ಇಲ್ಲಿ 2018ರಲ್ಲಿ ಒಂದು ಸರ್ಕ್ಯುಲರ್ ಕೊಡ್ತಾರೆ RBI. ಅದರಲ್ಲಿ ಹೇಳ್ತೀನಿ ನೋಡಿ, ಇಶ್ಯೂ ಆಫ್ ₹10 ಕಾಯಿನ್ ಟು ಕಮೆಮೊರೇಟ್ ದಿ ಅಕೇಶನ್ ಆಫ್ 150th ಬರ್ತ್ ಆನಿವರ್ಸರಿ ಆಫ್ ಶ್ರೀಮದ್ ರಾಜಚಂದ್ರ ಅಂತ. ಅದೇ ರೀತಿ 2017 ಏಪ್ರಿಲ್ 26ಕ್ಕೆ ಇಶ್ಯೂ ಆಫ್ ₹10 ಕಾಯಿನ್ಸ್ ಟು ಕಮೆಮೊರೇಟ್ ದಿ ಅಕೇಶನ್ ಆಫ್ 125th ಇಯರ್ ಆಫ್ ನ್ಯಾಷನಲ್ ಆರ್ಚಿವ್ಸ್ ಆಫ್ ಇಂಡಿಯಾ. ಮತ್ತೆ RBI ಟು ಶಾರ್ಟ್ಲಿ ಸರ್ಕ್ಯುಲೇಟ್ ₹10 ಕಾಯಿನ್ಸ್ ಟು ಕಮೆಮೊರೇಟ್ ಬರ್ತ್ ಸೆಂಟಿನರಿ ಆಫ್ ಸ್ವಾಮಿ ಚಿನ್ಮಯಾನಂದ. ಅಂದ್ರೆ ಈ ರೀತಿ ಬೇರೆ ಬೇರೆ ಕಾಯಿನ್ಗಳಲ್ಲಿ ಸ್ವಲ್ಪ ಅವ್ರದ್ದು ಒಂದು ಭಾವಚಿತ್ರ ಹಾಕಿ ಪ್ರಿಂಟ್ ಮಾಡಿದಾಗ ಜನದಲ್ಲಿ ಇಲ್ಲ ಇದು ಫೇಕು ಅದು ಒರಿಜಿನಲ್ಲು ಅನ್ನೋ ಇದು ಬರುತ್ತೆ. ಆ ರೀತಿ ಏನಿಲ್ಲ. ಆ ಒಂದು ಡೀಟೇಲ್ ಕ್ಲಾರಿಫಿಕೇಶನ್ ಬೇಕು ಅಂದ್ರೆ ತಾವು ಯಾರು ಬೇಕಾದ್ರೂ ವೆಬ್ಸೈಟ್ RBI.org.in ಹೋಗಿ ಅದರಲ್ಲಿ ಕಾಯಿನ್ಸ್ ಅಂತ ಟೈಪ್ ಮಾಡಿ ನಿಮ್ಗೆ ಇದೆಲ್ಲ ಸರ್ಕ್ಯುಲರ್ಸ್ ಬಂದ್ಬಿಡುತ್ತೆ. ವಿಡಿಯೋಸ್ ಕೂಡ ಇದೆ. ಇಲ್ಲ, ನೋಟ್ ಏನಾಗುತ್ತೆ, ನೋಟಿನ ಒಂದು ಲೈಫ್ ಸ್ಪ್ಯಾನ್ ಕಡಿಮೆ ಇರುತ್ತೆ. ಈಗ ನೀವು ಒಂದು ₹5 ಆಗ್ಬೋದು, ₹10, ₹20 ನೋಟ್ ಮಾಡಿದ್ರೆ ಅದು ಕೈಯಿಂದ ಕೈ ಬದಲಾವಣೆ ಆಗ್ತಾ ಆಗ್ತಾ ಅದರ ಒಂದು ಟೆಂಡರ್ನೆಸ್ ಹೋಗುತ್ತೆ. ನಮ್ಗೆ ಅದನ್ನ ಒರಿಜಿನಲ್ ಫೇಕ್ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಪ್ರತಿ 5 ವರ್ಷಕ್ಕೊಂದ್ಸರ್ತಿ ಅದನ್ನೆಲ್ಲ ವಾಪಸ್ ತೆಗೆದುಕೊಂಡು ಹೊಸ ನೋಟ್ ಪ್ರಿಂಟ್ ಮಾಡಿ ಹೊರಗೆ ಕೊಡ್ಬೇಕು. ಕಾಯಿನ್ ಆದ್ರೆ ಆ ರೀತಿ ಅಲ್ಲ. ನಾಗಲೇ ತಮ್ಗೆ ಹೇಳಿದ್ನಲ್ಲ, ಆರ್ಥಿಕ ಒಂದು ನಮ್ದು ಏನು ಎಕಾನಮಿ ಇದಕ್ಕೆ ನೋಟ್ ಪ್ರಿಂಟಿಂಗ್ ಇಂದ ಎಷ್ಟೋ ದುಡ್ಡು ಉಳಿಸ್ಬೋದಾಗಿದೆ. ಪ್ರತಿ 5 ವರ್ಷಕ್ಕೊಂದ್ಸರ್ತಿ ನೋಟ್ ಪ್ರಿಂಟ್ ಮಾಡೋದು ಅಂದ್ರೆ ನೀವು ಯೋಚನೆ ಮಾಡಿ. ಅದೇ 20 ವರ್ಷಕ್ಕೊಂದ್ಸತಿ ಒಂದು ಕಾಯಿನ್ ಪ್ರಿಂಟ್ ಮಾಡೋದು ಅಂದ್ರೆ ಎಷ್ಟೋ ಉಳಿಯುತ್ತೆ. ₹10 ನೋಟು ತಮ್ಗೆ ಫ್ರೆಶ್ ಎಲ್ಲ ಸಿಗ್ತಾ ಇದೆಯಾ? ಸಿಗೋದಿಲ್ಲ, ಯಾಕಂದ್ರೆ ನಿಲ್ತಾ ಇದೆ. ಅದನ್ನೆಲ್ಲಾನು ನೀವು ಸಾಯಿಲ್ಡ್ ಅಂಡ್ ಕಟ್ ಅಂಡ್ ಮ್ಯೂಟಿಲೇಟೆಡ್ ನೋಟ್ಸ್ ಅಂತ ಹೇಳಿ ನಾವು ವಾಪಸ್ ತಗೊಂತೀವಿ. ಹೌದು, ಬ್ಯಾಂಕ್ ನಲ್ಲಿ ನಾನು ಅದನ್ನು ಕೂಡ ತಮ್ಗೆ ಕೇಳ್ತೀರಿ ಅಂತಾನೆ ಒಂದು ಬುಕ್ಲೆಟ್ ತಂದಿದ್ದೀನಿ RBI ಇದು. ಇದರಲ್ಲಿ ₹10, ₹20, ₹50 ನೋಟು ಇದರಲ್ಲಿ ಕ್ಲಿಯರ್ಲಿ ಡಿಫೈನ್ ಮಾಡ್ತಾರೆ. ಎಷ್ಟು ಪೋರ್ಷನ್ ಇದ್ರೆ 50% ಇದ್ರೆ ತಾಂಬೋದ, 40 ಇದ್ರೆ ತಾಂಬೋದ. ಅಲ್ಲ, ಆ ರೀತಿ ಆಗೋದಿಲ್ಲ ಸರ್. ಏನಾಗುತ್ತೆ, ಈಗ ಯಾವುದೇ ಒಂದು ವಸ್ತು ಆದ್ರೂ ಮನುಷ್ಯನ ಜೀವಕ್ಕೂ ಕೂಡ ಒಂದು ವ್ಯಾಲಿಡಿಟಿ ಅಂತ ಕೊಡ್ತೀವಿ. ಅಲ್ಲ, ಈಗ ಆಲ್ರೆಡಿ ₹10 ನೋಟ್ನ ಪ್ರಿಂಟಿಂಗೇನೆ ಸ್ಟಾಪ್ ಮಾಡುತ್ತೆ. ನ್ಯೂ ಪ್ರಿಂಟಿಂಗ್ ಹೌದು. ಏನು ಸರ್, ನಾನು ಆಗ್ಲೇ ತಮ್ಗೆ ಹೇಳ್ದಂಗೆ ನೋಟ್ ಪ್ರಿಂಟ್ ಮಾಡೋದು RBI, ಆದ್ರೆ ಕಾಯಿನ್ ಮಿಂಟ್ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯಿನ್ ಮಿಂಟ್ ಮಾಡಿ, ತಮಗೆಲ್ಲ ಗೊತ್ತಿದೆ, ಯಥೇಚ್ಛವಾಗಿ ಕಾಯಿನ್ಸ್ನ ಆಗಲಿ ನೋಟ್ನಾಗಲಿ ಪ್ರಿಂಟ್ ಮಾಡಿ ಹೊರಗಡೆ ಬಿಡಕ್ಕೆ ಬರೋದಿಲ್ಲ. ಅದು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ನಮ್ಮದು ಎಕನಾಮಿ ಏನು ಮ್ಯಾಕ್ರೋ ಎಕನಾಮಿ ಲೆವೆಲ್ನಲ್ಲಿ ಏನು ಸ್ಟೇಟಸ್ ಇದೆ ಅದನ್ನೆಲ್ಲ ನೋಡಿ ಸಾವರಿನ್ ಕಂಡೀಷನ್ ನೋಡಿ ಮಾಡಬೇಕಾಗಿರುತ್ತೆ. ಸೊ ಆ ಬೇಸಿಸ್ನಲ್ಲಿ ಒಂದು ಕಾರ್ಪೊರೇಟ್ ಇದರಲ್ಲಿ ಡಿಸಿಷನ್ ತೆಗೆದುಕೊಂಡಿರ್ತಾರೆ. ಸೊ ₹10 ಕಾಯಿನು ಒಂದೊಂದು ಬ್ಯಾಂಕ್ ಬ್ರಾಂಚ್ನಲ್ಲಿ ತಮಗೆ ಲಕ್ಷಗಟ್ಟಲೆ ಸಿಗ್ತಾ ಇದೆ. ಆದರೆ ಅದು ಹೊರಗಡೆ ಸರ್ಕ್ಯುಲೇಷನ್ ತಂದರೆ ನನ್ನ ಪ್ರಕಾರ ಚಿಲ್ಲರೆದು ಯಾವ ಬ್ಯಾಂಕ್ ಯಾವ ಒಂದು ಗ್ರಾಹಕರಿಗೂ ಕೂಡ ತೊಂದರೆ ಆಗದ ಹಾಗೆ ಸಿಗುತ್ತೆ. ಅದ್ರ ಬಗ್ಗೆ ನನ್ಗೇನು ಐಡಿಯಾ ಇರೋದಿಲ್ಲ, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಇದ್ಕೊಂಬೋದು, ಅದನ್ನ ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸಿಷನ್ ತೆಗೆದುಕೊಳ್ಳೋದು. ಬಂದ್ರು ಬರ್ಬೋದು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಈಗ ನಾವೆಲ್ಲ ಅನ್ಕೊಂಡಿರಲ್ಲ ₹1000 ನೋಟ್ನ ಹಿಂದಕ್ಕೆ ತೆಗೆದುಕೊಳ್ತಾರೆ ಅಂತ. ಸೊ ತೆಗೆದುಕೊಂಡ್ರು. ಕಾರಣ ಏನಂದ್ರೆ ಈಗ ಅಮೆರಿಕಾದಲ್ಲೆಲ್ಲ $100 ಹೈಯೆಸ್ಟ್ ಇದೆ.
ಇಲ್ಲಿ 2000 ರೂಪಿ ಕೊಡಬೇಕಾ ಬೇಡವಾ ಅನ್ನೋ ಕಾನ್ಸೆಪ್ಟಲ್ಲಿ ಅದು ಡಿಸಿಷನ್ ಮೇಕಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾದಿರುತ್ತೆ. ಅದ್ರ ಬಗ್ಗೆ ನಾವೇನು ಹೇಳ್ಬೇಕಾಗುತ್ತೆ. ನಮಗೇನು ಸರ್ಕ್ಯುಲೇಷನ್ ಕೊಡಿ, ನಾವು ಬ್ಯಾಂಕ್ ಥ್ರೂ ಸರ್ಕ್ಯುಲೇಟ್ ಮಾಡ್ತೀವಿ. ಅದ್ರ ಬಗ್ಗೆ ನಮ್ಗೆ ಇಂಥವರೆಗೂ ಯಾವುದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಬಂದಿಲ್ಲ. ಒಂದೋ ಎರಡೋ ಕೇಸ್ಗಳು ಆಗಿದೆ ಅಂತ ಹಳ್ಳಿಗಳಲ್ಲಿ ಸರ್, ನಾನು ಆಗ್ಲೇ ಸರ್ ಹತ್ರ ಮಾತನಾಡ್ಬೇಕಾದ್ರೆ ಹೇಳಿದೆ, ನಾವು ಈ ಒಂದು ವಿಚಾರದಲ್ಲಿ ಈಗಾಗಲೇ ಒಂದೂವರೆ ವರ್ಷಗಳ ಹಿಂದೆಯಿಂದನೂ ಪ್ರಯತ್ನ ಪಡ್ತಾ ಇದ್ದೀವಿ. ಸ್ಟ್ರೀಟ್ ವೆಂಡರ್ಸ್ಗೆ ಬಾಗೇವಾಡಿನಲ್ಲಿ ಒಂದು ಸಪ್ರೇಟ್ ಪ್ರೋಗ್ರಾಮ್ ಮಾಡಿ ಕರೆಸಿ ಪ್ರತಿಯೊಬ್ಬರಿಗೂ ಒಂದೊಂದು ಪ್ಯಾಕೆಟ್ ಕಾಯಿನ್ಸ್ ಕೊಟ್ಟು ದಯವಿಟ್ಟು ಇದನ್ನ ನೀವು ಚಲಾವಣೆಗೆ ತನ್ನಿ ಅಂತ. ಅವರು ನೆಕ್ಸ್ಟ್ ಡೇ ಅದೇ ರೀತಿ ಯಾರು ತೆಗೆದುಕೊಳ್ತಾ ಇಲ್ಲ ಸರ್ ಅಂತ ಹೇಳಿ ಹಿಂದಕ್ಕೆ ತಂದ್ಕೊಟ್ರು. ಸೊ ಕೊನೆಗೆ ತೆಗೆದುಕೊಳ್ಳೋರು ಯಾರು? ಈಗ ನೀವು ಬ್ಯಾಂಕಲ್ಲಿ ನಾವು ತಂದ್ಕೊಟ್ರೆ ನಾವು ಇಸ್ಕೊಂಡು ಇಟ್ಕೊಂತೀವಿ ಅಷ್ಟೇ. ಮತ್ತು ನಾವು ಗ್ರಾಹಕರಿಗೆ ಕೊಡಕ್ಕೆ ಹೋದ್ರೆ ಇಲ್ಲ ರೀ, ಯಾರು ತಗೊಳ್ತಾ ಇಲ್ಲ, ನೀವು ಅದನ್ನ ನಮಗೆ ಕೊಡಬೇಡಿ ಅನ್ನೋ ಮಾತು ಬರ್ತಾ ಇದೆ. ಸೊ ಪ್ರತಿಯೊಬ್ರು ನಾನು ಅದಕ್ಕೆ ಕೇಳಿದ್ದು, ಎಲ್ಲ ನಾಗರಿಕರು ಸ್ವಇಚ್ಛೆಯಿಂದ ಚಲಾವಣೆಗೆ ತಂದ್ರೆ ಇದು ಲೀಗಲ್ ಟೆಂಡರ್ ಅಂತ ಹೇಳಿ RBI ಹೇಳಿರೋದ್ರಿಂದ ಯಾರೂ ರಿಜೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಮತ್ತೆ ಪೆನಾಲ್ಟಿ ಕೂಡ ಇದೆ, ಅರೆಸ್ಟ್ ಕೂಡ ಮಾಡ್ಬೋದು. ಯಾಕೆಂದ್ರೆ ಕಾಯಿನೇಜ್ ಆಕ್ಟ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮುದ್ರಿತಗೊಂಡಿರುವಂತಹ ಇದು. ಸೊ ನಾವು ಕೇಂದ್ರ ಸರ್ಕಾರದ ಒಂದು ಕಾಯಿನ್ನ ನಾವು ರಿಜೆಕ್ಟ್ ಮಾಡೋದಾದ್ರೆ ಅವರ ಒಂದು ಮಾತಿನ ಉಲ್ಲಂಘನೆ ಕೂಡ ಆಗ್ಬೋದು. ಅದರಲ್ಲಿ IPC ನಲ್ಲಿ ಕೂಡ ಇದೆ, ಅದಲ್ಲದೆ ಕಾಯಿನೇಜ್ ಆಕ್ಟ್ ಅಲ್ಲಿ ಕೂಡ ಗ್ರಾಮೀಣ ಪ್ರದೇಶದ ಸಮಸ್ಯೆ ಸರ್ಕಾರಿ ಮಾರ್ಕೆಟ್ ಹೌದು. ನಾನು ನನ್ನ ಒಂದು ಅನುಭವದಲ್ಲಿ ಹೇಳೋದಾದ್ರೆ ಮುಖ್ಯವಾಗಿ ಎಲ್ಲಿ ನಾವು ಒಂದು ಡ್ರಾವರ್ ಅಥವಾ ಡ್ರಾನಲ್ಲಿ ಕ್ಯಾಶ್ ಹಾಕ್ತೀವಿ ಅಲ್ಲಿ ಕಾಯಿನ್ಸ್ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಎಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಬಸ್ ಕಂಡಕ್ಟರ್ಗಳು ಅವರು ಜೇಬ್ನಲ್ಲಿ ಹಾಕಬೇಕು ಅಥವಾ ಅವ್ರದ್ದೊಂದು ಬ್ಯಾಗ್ ಏನಿರುತ್ತೆ ಅಷ್ಟರಲ್ಲಿ ಹಾಕಬೇಕು, ಅದು ಹೆವಿ ತೂಕ ಆಗುತ್ತೆ ಅಥವಾ ಜೇಬು ಇದಾಗುತ್ತೆ ಅಂತ ಹೇಳಿ ಅದು ಊಹಾಪೋಹ ಬಿದ್ದು. ಈಗ ಕಾಯಿನ್ ಲೀಗಲ್ ಟೆಂಡರ್ ಅಂದ ನಂತರ ಎಲ್ಲರೂ ಏನು 100 ಕಾಯಿನ್ ಏನು ಇಟ್ಕೊಳೋದಿಲ್ಲ, 1, 2, 3 ಅಥವಾ 10 ಇಟ್ಕೊಬಹುದು. ಅದನ್ನ ಚಲಾವಣೆಗೆ ತರಬೇಕಾಗಿರೋದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿದೆ. ಈಗ ಬರೀ ಹಳ್ಳಿಗಳಲ್ಲಾಗ್ಬೋದು ಅಥವಾ ಸಿಟಿನಲ್ಲಿ ಆಗ್ಬೋದು ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹಳ್ಳಿನವ್ರು ತೆಗೆದುಕೊಳ್ಳೋದಿಲ್ಲ ಅಂದ್ರೆ ಕೆಲವೊಬ್ರು ಹಳ್ಳಿಯಿಂದ ಸಿಟಿಗೆ ಬಂದವರು ಇಲ್ರಿ ನಾವು ತಗೊಳೋದಿಲ್ಲ ಅಂದ್ರೆ ಸಿಟಿನವ್ರು ಎಲ್ಲಿ ಇಟ್ಕೊಂತಾರೆ? ಅವರು ಸಹ ಚಲಾವಣೆಗೆ ತರಲೇಬೇಕಾಗಿರುತ್ತೆ. ಇಲ್ಲ ಅಂದ್ರೆ 10 ರೂಪಾಯಿ ಕಾಯಿನ್ಸ್ ಎಲ್ಲ ತೆಗೆದುಕೊಂಡು ಬಂದು 10 ರೂಪಾಯಿ 20 ರೂಪಾಯಿ ಕಾಯಿನ್ಸ್ ನ ಮತ್ತೆ ಬ್ಯಾಂಕ್ಗೆ ಜಮಾ ಮಾಡ್ತಾರೆ. ನಾವು ಚೆಸ್ಟ್ ನಲ್ಲಿ ಇಟ್ಕೋಬೇಕಾಗಿದೆ ಅಂತ ಪರಿಸ್ಥಿತಿ ಬಂದಿದೆ. ಇಲ್ಲ, ಅದು ಕಾಯಿನೇಜ್ ಆಕ್ಟ್ ಉಲ್ಲಂಘನೆ ಮಾಡ್ದಂಗೆ ಆಗೋದಿಲ್ಲ. ಕಾರಣ ಏನಂದ್ರೆ, ನೀವು ಈಗ ನಾನು ತಮ್ಗೆ ಒಂದು 5 ರೂಪಾಯಿದೋ ಅಥವಾ 10 ರೂಪಾಯಿದೋ ಒಂದು ಕಾಯಿನ್ ಕೊಡ್ತೀನಿ, ನೀವು ಅದನ್ನ ಸ್ವೀಕರಿಸೋದಿಲ್ಲ, ಆಗ ಕಾಯಿನೇಜ್ ಆಕ್ಟ್ ಉಲ್ಲಂಘನೆ ಆಗುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರಲ್ಲಿ ಆ ಒಂದು ಚುಟ್ಟ ಅಥವಾ ಚಿಲ್ಲರ್ ಇಲ್ಲ ಅಂತ ಹೇಳಿ ಅವರು 145 ಬದಲು 150 ತಗೊಂಡ್ರು ಅಂತ ಹೇಳಿ ಅದು ಕಾಯಿನೇಜ್ ಆಕ್ಟ್ ಉಲ್ಲಂಘನೆ ಇಲ್ಲ. ಆ ರೀತಿ ಅದು ಕಾಯಿನೇಜ್ ಆಕ್ಟ್ ಅಲ್ಲಿ ಉಲ್ಲಂಘನೆ ಬರೋದಿಲ್ಲ. ನೀವು ಸ್ವೀಕರಿಸೋದು ಅಥವಾ ಬೇರೆಯವರಿಗೆ ಕೊಡೋದು ಅದು ಮಾತ್ರ ಬರುತ್ತೆ. ಯಾವುದೇ ಕಾರಣಕ್ಕೂ ಅವರು ಚಿಲ್ಲರ್ ಇಲ್ಲ ಅಂತ ಹೇಳಿ ಅವರ ಒಂದು ಅಪ್ಲಿಕಬಲ್ ರೇಟ್ಗಿಂತ ಹೆಚ್ಚಿನದ ಒಂದು ಅಮೌಂಟ್ ತೆಗೆದುಕೊಂಡಿದ್ದಾರೆ ಅಂದ್ರೆ ಅದು ಉಲ್ಲಂಘನೆ ಬರೋದಿಲ್ಲ ಕಾಯಿನೇಜ್ ಆಕ್ಟ್ ಅಲ್ಲ. ಈ ವಿಚಾರದಲ್ಲಿ 2023ರಲ್ಲಿ ಆಲ್ರೆಡಿ ಪ್ರತಿ ಒಂದು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಕೂಡ ಬರೀತಾರೆ. ಅದರಲ್ಲಿ ನಾನ್ ಅಕ್ಸೆಪ್ಟೆನ್ಸ್ ಆಫ್ ₹10 ಕಾಯಿನ್ಸ್ ಬೈ KSRTC ಅಂಡ್ BMTC ಸ್ಟಾಫ್ ಅಂತಾನೆ ಕೊಡ್ತಾರೆ. ಸೊ ಇಲ್ಲಿ ಕ್ಲಿಯರ್ಲಿ ಹೇಳ್ತಾರೆ, ವಿಷಯ ವ್ಯಾಪಾರಿಗಳು, ಸಾರ್ವಜನಿಕರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ₹10 ನಾಣ್ಯಗಳನ್ನು ಸ್ವೀಕರಿಸದಿರುವ ಬಗ್ಗೆ ಅಂತ ಹೇಳಿ. ಸೊ ತಮ್ಗೆಲ್ಲ ಗೊತ್ತಿರ್ಬೋದು, ₹20 ಕಾಯಿನು ಬಿಫೋರ್ ಲಾಸ್ಟ್ ಇಯರ್ ಬಂದಿದೆ ಅಷ್ಟೇ. ಸೊ ₹10 ಕಾಯಿನ್ ಆಗಿದ್ದರಿಂದಾಗಿ ಅದನ್ನ ಮುಖ್ಯವಾಗಿ ₹10 ಕಾಯಿನ್ ರಿಜೆಕ್ಷನ್ಸ್ ಇದೆ.
ಅದು 5 ರೂಪಾಯಿದು ನಮ್ಮಲ್ಲಿ ಇಲ್ಲ ರೀ, ನಮ್ಮಲ್ಲಿ ಕಾಯಿನ್ಸ್ ಇಲ್ಲ 5 ರೂಪಾಯಿದು ಅಂದ್ರು ಸಹ ನಾನು ನೀರು ತೆಗೆದುಕೊಳ್ಳಲಿಕ್ಕೆ ಹಾಕ್ಬೇಕು ಸರ್ ಅಂತ ಹೇಳಿ ನಮ್ಮಲ್ಲಿ ಬಂದು ಕೇಳ್ತಾರೆ ಜನ. ಆದ್ರೆ 10 ರೂಪಾಯಿ ಕಾಯಿನ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಅದು ಕೂಡ 5 ರೂಪಾಯಿ ಕಾಯಿನ್ 5 ರೂಪಾಯಿ ಮುಖಬೆಲೆ, 10 ರೂಪಾಯಿ ಕಾಯಿನ್ 10 ರೂಪಾಯಿ ಮುಖಬೆಲೆ. ಅದಕ್ಕೆ ಇದಕ್ಕೂ ಏನು ಡಿಫರೆನ್ಸ್ ಅಂತೂ ಏನೂ ಇಲ್ಲ. ನಾನು ಆಗ್ಲೇ ಹೇಳಿದಾಗೆ ಅದನ್ನ ಮಿಂಟ್ ಮಾಡ್ಬೇಕಾದ್ರೆ 10 ರೂಪಾಯಿಗಿಂತ ಹೆಚ್ಚಿನ ಖರ್ಚು ಬಂದಿರುತ್ತೆ, ಕಡಿಮೆ ಅಂತೂ ಬರೋದಿಲ್ಲ. ಆ ಮೆಟಲ್ 3 ತರ ಮೆಟಲ್ ಏನು ಹಾಕ್ತಾರೆ ಅದ್ರ ಕಾಸ್ಟ್ ಅಲ್ಲಿಗೆ ಬರುತ್ತೆ, ನಿಕ್ಕಲ್ ಎಲ್ಲ ಸೇರಿ. ಪೇಪರ್ ವೇಸ್ಟ್ ಮಾಡೋದು ತಪ್ಪುತ್ತಲ್ವಾ? ಹೌದಲ್ವಾ? ಇಲ್ಲ ಸರ್ ಬೇಕೇ ಬೇಕು ಅಂದ್ರೆ ನಾವೇನು ಕೊಡೋದಿಲ್ಲ ಅಂತ ಎಂದು ಹೇಳಿಲ್ಲ, ಕೊಡ್ತೀವಿ. ಬಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಎನ್ವಿರಾನ್ಮೆಂಟ್ ಆದಷ್ಟು ಇನ್ನು ಮುಂದೆ ಪಾಸ್ಬುಕ್ಸ್ನ ಈಗಿನ ಜನರೇಷನ್ ಏನಿದೆ 35 and below ಅವರು ತುಂಬಾ ಜನ ಪಾಸ್ಬುಕ್ ಇಟ್ಕೊಂಡಿಲ್ಲ. ತಾವು ಬೇಕಾದ್ರೆ ಗಮನಿಸಿ ನೋಡ್ಬೋದು, ಅವರೆಲ್ಲ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಂಡ್ಬಿಡ್ತಾರೆ, ಇನ್ಸ್ಟೆಂಟ್ಲಿ ಚೆಕ್ ಮಾಡ್ತಾರೆ. ಈಗ ಮೊಬೈಲ್ ತಗೊಂಡು ಅದನ್ನ ನಾವು ಅಪ್ಡೇಟ್ ಆಗ್ಬೇಕಾಗಿದೆ. ಅದನ್ನೇ ನಾನು ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮರಗಳನ್ನ ಕಡಿದು ಇದು ಮಾಡೋದ್ರ ಬದಲಾಗಿ ಆದಷ್ಟು ಅವಾಯ್ಡ್ ಮಾಡಿ ಅನ್ನೋ ಒಂದು ಇದಕ್ಕೆ ಇಟ್ಕೊಂಡಿದೀವಿ ಅಷ್ಟೇ. ಏನೋ ನಮಗ್ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವೇನು ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ನಾವೇನು ಮಾತನಾಡೋದಿಲ್ಲ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.